ನನ್ ಫೋನ್ ಚಾರ್ಜರ್ ಕಿತ್ತಾಕಿದ್ಯಾರು? ನಾನೇ ಸ್ವಲ್ಪ ಮಿಸ್ ಆಗಿ ಹೊಟ್ಟೆಗೆ ಅನ್ನನೇ ತಿಂತೀಯ ಇಲ್ಲ ಬೇರೆ ಏನಾದ್ರು ತಿಂತೀಯಾ? ಮಿಸ್ ಆಗಾಯ್ತು ಅಂತ ಹೇಳ್ದೆ ತಾನೆ, ಅದಕ್ಕೆ ಬಾಯ್ಗೆ ಬಂದಂಗ್ ಬೈತಿದ್ಯಾ? ಮಿಸ್ ಆಗಿ ಹೆಂಗೋ ಕಿತ್ತಾಕ್ತ್ಯಾ? ಕೈ ಸುಮ್ನಿರಲ್ವಾ ಲೋಫರ್ ನನ್ ಮಗ್ನೆ. ಅಮ್ಮ, ಹಂದಿ ಮಾರೋರ್ ₹10 ಕಮ್ಮಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವತ್ತು ಇವಳು ಎತ್ಕೊ ಬಂದ್ಬಿಟ್ಟೆ. ಇವತ್ತು ಮನೆ ಮಗುಂಗೆ ಹೆಂಗ್ ಬೈತಾವಳು ನೋಡು. ಏ ಯಾವಳ್ಗೆ ಹೇಳ್ತಿದ್ಯಾ? ನಿನ್ಗೆ ಕಣೆ ನಾಯಿ. ನಾನ್ ಯಾಕೋ ನಾಯಿ ಆಗ್ಲಿ? ನೀನ್ ಕಣೋ ನಾಯಿ. ನಾಯಿ ತರ ಬೊಗಳ್ತಿರೋನ್ ಬೆಳಗಿಂದ ನೀನು. ನಾನ್ ನಿನ್ ತರನೇ ಬೊಗಳ್ತಿರೋದು. ಏ ಅಜ್ಜು ಬಾರೋ, ಈ ಕಿತ್ತೋದನ್ ಜೊತೆ ಏನ್ ಸೇರ್ತ್ಯಾ? ಹಾಳಾಗ್ ಹೋಗ್ಬಿಡ್ತೀಯ. ಅವಳ ಜೊತೆ ಹೋಗು, ಯಾವ್ದಾದ್ರು ಸಂತೆ ಕರ್ಕೊಂಡೋಗ್ಬಿಟ್ಟು ಚಿಕ್ಕಂದಿ ಅಂತ ಹೇಳ್ಬಿಟ್ಟು 50ಕ್ಕೋ 100ಕ್ಕೋ ಮಾರ್ಬಿಡ್ತಾನೆ. ಹಿಂಗೆ ಪ್ರತಿ ಸಲ ನಾನು ನನ್ನ ತಂಗಿ ಆಶಾ ಕಿತ್ತಾಡ್ತಿದ್ದೆ. ಹಿಂಗೆ ಪ್ರತಿ ಸಲ ನಾವು ಕಿತ್ತಾಡ್ದಾಗೂ ನನ್ನ ತಮ್ಮ ಅಜ್ಜಿ ದೂರದಲ್ಲಿ ನಿಂತ್ಕೊಂಡು ನಮ್ಮಿಬ್ರು ಕಿತ್ತಾಟ ನೋಡ್ಕೊಂಡು ಕುತ್ಕೊಳ್ಳೋನು. ಆದ್ರೆ ನಾವ್ ಎಷ್ಟೇ ಕಿತ್ತಾಡಿದ್ರು ನಮ್ಗೆ ಏನೇ ಬೇಕು ಅಂದ್ರು ನಮ್ಮ ಮನೇಲಿ ನಾವು ಕೇಳ್ತಿದ್ದೆ ಆಶನ್ನ. ಅದ್ರಲ್ಲೂ ನಾನು ನಮ್ಮ ಅಮ್ಮನ್ ಕೇಳಿದ್ಕಿಂತ ಜಾಸ್ತಿ ಕೇಳ್ತಿದ್ದೆ ಆಶನ್ನ. ಟವಲ್ ಕೂಡ ಆಶಾ. ಟಿವಿ ಯಾಕೆ ಆಶಾ? ಆಶಾ ತಲೆಗೋಚೆ. ನೀರ್ ಕೊಡೆ ಆಶಾ. ಈ ಶೂ ಕೊಡ್ಸಕ್ ಅಪ್ಪಂಗೆ ಹೇಳಿ ಆಶಾ. ತಲೆಯಲ್ಲಿ ಏನಿದೆಯೋ ನೋಡೆ ಆಶಾ. ಆಶಾ ಆಶಾ ಬೆಲ್ಟಲ್ಲೇ. ಏ ಆಶಾ, ಲೇ ಎಲ್ಲೇ ಸಾಯ್ತಿದ್ಯಾ? ಪ್ರತಿ ಒಂದಕ್ಕೂ ಆಶಾ 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 ಅಂತ ಕರೀತಾನೆ ಇದ್ದು. ಕರ್ದಾಗೆಲ್ಲ ಏನೋ ನಾಯಿ ಅಂತ ಬರ್ತಾನೆ ಇದ್ಲು. ಅರೆ ನಾಳೆಯಿಂದ ಕರ್ದಾಗ ಅಷ್ಟು ಈಸಿಯಾಗಿ ಬರಲ್ಲ ಅಂತ ನಂಗೆ ಗೊತ್ತಾಗಿದ್ದು ಅವತ್ತೇನೆ. ಅಪ್ಪ ಬಾವರಮ್ಮ ಏನೋ ಕರೀತಾ ಇದ್ರು ನೋಡಪ್ಪ, ಅದನ್ನ ಲಿಕ್ಕಪ್ಪ ಹಂಗೆ. ಅವಳು ಮದ್ವೆ ದಿನ. ಅಚ್ಚು ಚೆನ್ನಾಗ್ ಓದ್ಕೊ. ಯಾಕೆ ಅಳ್ತಾ ಇದೀಯಾ ಅಮ್ಮ? ಯಾಕಮ್ಮ ಆಶಾ ಅಳ್ತಾ ಇದ್ದಾಳೆ? ಏ ಆಶಾ. ಸಾರಿ, ಬರ್ತೀನೋ? ಹುಷಾರು. ಹಬ್ಬಕ್ಕೆ 1 ವಾರ ಮುಂಚೆ ಆದ್ರೂ ಬಾ. ಏನಾದ್ರು ಇದ್ರೆ ಕಾಲ್ ಮಾಡು ಆಶಾ. ಅಷ್ಟೇ. ಅವತ್ತಿನ್ನೇನು ನಾನು ಅವಳ ಜೊತೆ ಮಾತಾಡ್ಲೇ ಇಲ್ಲ. ಈಗ ಅನ್ಸ್ತಿದೆ ತುಂಬಾ ಮಾತಾಡ್ಬೇಕಾಗಿತ್ತು, ಅವಳನ್ನ ತಬ್ಕೊಂಡು ಹೊಡ್ಬೇಕಾಯ್ತು ಅಂತ. ಆದ್ರೆ ಅವತ್ತು ಯಾಕೋ ನನಗೆ ಅನ್ಸಲೇ ಇಲ್ಲ. ಮೋಸ್ಟ್ಲಿ ಅವತ್ತು ಇನ್ನೊಂದು ಮಾತು ಅವಳ ಮುಂದೆ ಎಕ್ಸ್ಟ್ರಾ ಮಾತಾಡಿದ್ರು ಹಂಗೆ ಅವಳ ಮುಂದೆ ಹತ್ತು ಬಿಡ್ತಿದ್ದೆ ನಾನು. ಅರೆ ಈಗ ಅನ್ಸ್ತಾ ಇದೆ ಅಳಬೇಕಾಗಿತ್ತು ಅಂತ. ಅಲ್ಲ ಸರ್, ನನ್ಗೊಂದು ಅರ್ಥ ಆಗ್ದಿಲ್ದು ಅಂದ್ರೆ, ಪ್ರತಿಯೊಂದಕ್ಕೂ ಆಶಾ ಆಶಾ ಅಂತ ಕರಿತಾ ಇದ್ದಿದ್ದು ನಾನು. ನಮ್ಮನೆ ಸಡನ್ ಆಗಿ ಅವಳು ಮದುವೆ ಆಗಿದ ತಕ್ಷಣ ಅವಳನ್ನ ನಮ್ಮನೆಗೆ, ಸಾರಿ ಅವಳ ಮನೆಗೆ ಅವಳಿಗೇನೆ ನೆಂಟ್ರ ತರ ಕರಿಬೇಕಂತೆ, ಅವಳು ನೆಂಟ್ರ ತರ ಬರ್ಬೇಕಂತೆ. ನಾನೇ ನಾಯಿ ಅಂದಿ ಕೋತಿ ಅಂತ ಕರಿತಾ ಇದ್ದಿದ್ದು ನನ್ನ ತಂಗಿ ಸಡನ್ ಆಗಿ ಯಾರಿಗೋ ಒಬ್ರಿಗೆ ಸೊಸೆ ಆಗೋದ್ಲು, ಯಾರೋ ಒಬ್ರಿಗೆ ಎಂತಿ ಆಗೋದ್ಲು, ಮುಂದೆ ಸ್ವಲ್ಪ ದಿನಕ್ಕೆ ತಾಯಿ ಆಗೋತಾಳೆ. ತುಂಬಾ ಮುಂದಕ್ಕೆ ಕೊಟ್ಟೋದು ಅಂತ ಅನ್ಸುತ್ತೆ ಸರ್. ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಅಂತ ಆಸೆ ಆಗ್ತಾ ಇದೆ. ಅವಳು ಜಡೆ ಹೇಳ್ದಾಗ ನಮ್ಮಪ್ಪ ನನಗೆ ಹೊಡಿತಾ ಇದ್ದಿತ್ತ ಹಿಂಗೆ. ಅಜ್ಜು ಹುಟ್ಟಾಗ ನಾನು ಅವಳು ನಮ್ಮ ಅಪ್ಪನ ಹಳೆ ಸ್ಕೂಟ್ರಲ್ಲಿ ಕೂತ್ಕೊಂಡು ಹೋಗಿತ್ತೆ ಹಿಂಗೆ. ಅಜ್ಜುಗೆ ಸೈಕಲ್ ಕಳಿಸ್ಬೇಕಾದ್ರೆ ಎಡಗಡೆಗೆ ಬಲಗಡೆಗೆ ಕಿತ್ತಾಡ್ಕೊಂಡು ಅವಳು ಸೈಕಲ್ ತಳ್ಳಿಟ್ಟೆ ಹಿಂಗೆ. ನೀನ್ ಸ್ವಲ್ಪ ದಿನಕ್ಕೆ ಮದುವೆ ಆಗೋತ್ತೆ ಕಣೆ, ನಿನ್ ಗಂಡನ ಮನೆಗೆ ಹೋಗ್ತೀಯಾ ಅಂತ ನಾನು ಅವಳನ್ನ